ಅಕ್ಕೋ ಅಕ್ಕ ಓ ಅಣ್ಣ ಹೇಳಣ್ಣ. ಇಲ್ಲಕ್ಕ ಚೀಟಿ ಹಾಕಿಸ್ತೀನಿ ಅಂತ ಹೇಳ್ದೆ. ಹಾಕ್ಸಕ್ಕಿಲ್ವೇನು ಹೆಂಗಸ್ರು ಬ್ಯಾರೆ ತಗೊಂಡ್ವಿ ಪಟಾಕಿ ಚೀಟಿ ಎಲ್ಲ ಹೇಳಿದೀನಿ ಹಾಕ್ತಾರೆ ಅಂತ ಹೇಳಿದ್ರಲ್ಲ. ಅದಕ್ಕೆ ಈ ತಿಂಗಳಿಂದ ನೀನು ಪಟಾಕಿ ಚೀಟಿಯ ಶುರು ಮಾಡ್ತಾ ಇದೀವಿ. ಅದಕ್ಕೇನೆ ಇನ್ನೇನು ನವೆಂಬರ್ ದೀಪಾವಳಿ ಬರ್ತದೆ. ಡಿಸೆಂಬರ್ ಇಂದ ಶುರು ಮಾಡ್ಕೊಂಡ್ರೆ ನವೆಂಬರ್ ಅಷ್ಟೊತ್ತಿಗೆ ದೀಪಾವಳಿ ಚೀಟಿ ಎಲ್ಲ ಶುರು ಹೋಯ್ತದೆ. ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಓ ಅಣ್ಣ ನಂದೊಂದು ಹೆಸರು ಬರ್ಕಳಣ. ನಾನು ಚೀಟಿ ಹಾಕನಿ ಅಂತ ಅನ್ಕೊಂಡಿವ್ನಿ. ಹಿಂದಿನ ಕಿತ ಹೆಂಗೋ ಹಾಕಿದ್ದು ಕಿತ ಹೆಂಗೋ ನನಗಂತೂ ಕುಕ್ಕರ್ ಬಂತು. ಸಾಕಿ ಹೇಳು ಅಣ್ಣ, ಈ ಕಿತ ನನಗೆ ಚೇರ್ ಬರ್ಬೇಕಪ್ಪ. ಈಗಲೇ ಹೇಳಿದ್ದೀನಿ. ಓ ಸಿಗ್ತದೆ ಹೇಳಕ್ಕ. ಈ ಕಿತ ಪೆಸಲ್ಲಾಗ ಮಾಡ್ಸಿವ್ನಿ. 250 ರೂಪಾಯಿ ಕೊಟ್ಕೊಂಡು ಹೋಗೋದು ಪಟಾಕಿ ಡಬ್ಬ. ಆಮೇಲೆ ಒಂದಷ್ಟು ಐಟಮ್ಗಳವೆ. ನೀವೇ ನೋಡ್ಕೊಳ್ಳಿ, ಚೀಟಿ ಕೊಡ್ತೀನಲ್ಲ, ನೋಡ್ಕೊಬಿಟ್ಟು ಆಮೇಕಿಂದ ಯಾವ್ಯಾವ್ದು ಬೇಕು ಏನೇನು ಬೇಕು ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದ್ರಾಗೇನೇನಿಯ. ಓ ಸರಿ ಕಣ, ಆಯ್ತು ಹಂಗಾರೆ. ಕುಂತ್ಕ, ನಮ್ಮಳು ಇವಳು ಪೊದ್ದಿನೂ ಹಾಕ್ತೀನಿ ಅಂತ ಹೇಳಿದ್ಲು. ಕರ್ಕೊಬಿಟ್ಟು ಬರ್ತೀನಿ ಕಣ, ಕುಂತ್ಕ. ನಮ್ಮ ಊರುಗಳ ಕಡೆ ಪಟಾಕಿ ಚೀಟಿ ಅಂತ ಹೇಳ್ಬಿಟ್ಟು ಹಾಕ್ತಿವಿ ಕಣಪ್ಪ. ತಿಂಗಳ 100, 200, 250 ಹಂಗೆ ಕಟ್ಕೊಂಡು ಹೋಗೋದು. ದೀಪಾವಳಿ ಗಂಟೆ ಕಟ್ಕೊಂಡು ಹೋಗೋದು. ಅದು ಪಟಾಕಿ ಚೀಟಿ ಅಂತ ನೀವು ಅಂತೀವಿ. ಅದು ಎಲ್ಲನೂ ವರ್ಷ ಕೊಡ್ತೀವಿ ಅನ್ಕೊಳ್ಳಿ. ಅದು ಮುಗಿದ ಮೇಲೆ ಐಟಮ್ಗಳು ಇರ್ತವೆ. ಕುಕ್ಕರು ಆ ಥರ ಅಂದರೆ ಕಮ್ಮಿ ರೇಟ್ ನಾವೇನು ಶಾನೆ ರೇಟ್ ನಾವೇನಿರಲ್ಲ. ಪ್ಯಾನು, ಕುಕ್ಕರು, ಆಮೇಲೆ ಚೇರು, ಹಂಗೇನೇನಿಯ ಸುಮಾರು ಇಷ್ಟುದ್ದ ಅಂತ ಹೇಳ್ಬಿಟ್ಟು ಇರ್ತವೆ. ಅದ್ರ ಜೊತೆಗೆ ಒಂದು ಪಟಾಕಿ ಡಬ್ಬ, ಮಕ್ಕಳು ಪಟಾಕಿ ಡಬ್ಬ. ಮನೆಗಿರೋ ಹೆಂಗಸ್ರುಗಳಿಗೆ ಮನೆ ಐಟಮ್ಗಳು ಏನಾರ ಸಿಗ್ತವೆ. ನಮ್ಮ ಕಡೆ ಪಟಾಕಿ ಚೀಟಿ ಅಂತ ನೀನು ಕರಿತೀವಿ. ಹೆಂಗಸ್ರೆಲ್ಲ ಸುಮಾರು ಹಾಕತ್ತೀವಿ. ಎಲ್ಲನೂ ಏನಾರ ಒಂದೊಂದು ಐಟಮ್ ಸಿಗ್ತದಲ್ಲ. ಒಂದು ದೊಡ್ಡ ದೊಡ್ಡ ಕೊಳಗುಗಳು, ತಪ್ಪಲಿಗಳು ಹಂಗೆಲ್ಲ ಸಿಗ್ತವೆ. 250 ರೂಪಾಯಿ ಎಲ್ಲೋ ಕಳಿತೀವಿ ಅಂತ ಹೇಳ್ಬಿಟ್ಟು ಹಾಕತ್ತೀವಿ ನಮ್ಮ ಕಡೆ. ನಂದೊಂದು ಹೆಸರು, ಈಗ ಪೊದ್ದಿದೊಂದು ಹೆಸರು, ಇಬ್ರದ್ದು ಬರ್ಕೊಬಿಡೋಣ. ಅಡೋ ನೀನ್ ಕರೆಕ್ಟಾಗಿ 2ನೇ ತಾರೀಕು 3ನೇ ತಾರೀಕು ಬಂದ್ಬಿಟ್ಟು ಇಸ್ಕೊಂಡ್ಬಿಟ್ಟು ಹೋಗ್ಬೇಕು. ಈ ಕಿತ ನನಗಂತೂ ಈಗಲೇ ಹೇಳಿನಿ ಕಣ್ಣ. ನನಗೆ ಈ ಕಿತ ಕುಕ್ಕರ್ ಬೇಕು. ಕುಕ್ಕರು ಇಲ್ಲ ಅಂದ್ರೆ ಚೇರು, ಎರಡರಾಗ ಒಂದು ಬೇಕು ಕಣ್ಣಣ್ಣ. ಸುಮ್ಮನೆ ಹಿಂದಿನ ಕಿತ ನನಗೆ ಕೇಳಿದ್ದು ನೀನು ಕೊಡ್ಲೇ ಇಲ್ವಲ್ಲಣ್ಣ. ಎಲ್ಲಕ್ಕ ನೀನು ಮೊದಲನೇ ಕಿತ್ತ ಏನು ಕೇಳಿದ್ದೆ ಹೇಳು? ಕೊಳಗದಲ್ಲೇ ಬೇಕು ಅಂತ ಹೇಳಿದ್ದೆ. ಆಮೇಕಿಂದ ಏನಂತಂದೆ, ಬ್ಯಾಡ ನನಗೆ ಇಡ್ಲಿದು ಇದು ಕೊಡೋಣ, ಇಡ್ಲಿ ಸ್ಟಾಂಡ್ ಕೊಟ್ಬಿಡೋಣ ಅಂತಂದೆ. ಅಲ್ವೇನಕ್ಕ, ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟು ಬರ್ಕೊಬಿಟ್ಟಿದ್ದೀನಿ ನಾನು ಅನ್ನಿಸ್ತದೆ. ಈ ಕಿತ ನೀವೇ ನೋಡ್ಕೊಳ್ಳಿ. ಚೀಟಿಯ ನಿಮ್ಮ ಕೈಲೇನೇ ಕೊಟ್ಟಿರ್ತೀನಿ. ನೀವೇನೇ ಕೊಟ್ಕೊಂತೀರಲ್ಲ, ಆವಾಗ ಗೊತ್ತಾಯ್ತದೆ ನಿಮ್ಗೆ ಯಾವುದು ಅಂತ ಮೊದಲೇ ಹೇಳ್ಕೊಬಿಡಿ ನೀವೇನೇನೆಯ. ಆಯ್ತು ಹೇಳೋಣ, ನಂದು ಬರ್ಕ. ಮತ್ತೆ ನಮ್ಮ ಅತ್ತೆಗೆ ಏನು ಹೇಳಕ್ ಹೋಗ್ಬೇಡ. ನಮ್ಮ ಅತ್ತೆ ಸುಮ್ಕೆ ತಿರ್ಗಿ ಅದನ್ನ ತೆಗಿತದೆ. ನಮ್ಮ ಅಂತಕ್ಕೇನು ಬರ್ಬೇಡ. ಇಲ್ಲಿಗೆ ಬಂದ್ಬಿಟ್ಟು ಇವಳೆ ಕೊಡ್ತಾಳೆ, ನಮ್ಮೊಳೆನೇ ಪಾರಕ್ಕನೇ ಇಸ್ಕೊಂಡು ಇಲ್ಲೇನೇ ಹೋಗೋಣ. ಹ್ಞೂ ಒದ್ದಿದ್ದೆಲ್ಲನೂ ನಾನೇನಿಯ ಕೊಡ್ತೀನಿ. ಇಲ್ಲೇನೇ ಇಸ್ಕೊಂಡು ಹೋಗು. ಅವ್ರ ಮಂತಕ್ಕೇನು ಹೋಗ್ಬೇಡ. ಅವ್ರ ಅತ್ತೆ ಒಂಥರ ಸರಿ ಇಲ್ಲ, ಕಂಜೂಸಿ ಅಂದರೆ ಕಂಜೂಸಿ. ಅಯ್ಯಯ್ಯೋ ಪಾಪ ಇವಳು ಏನಾರ ಬೇಕು ಅದು ಇದು ಅಂತ ತಗೊಳಕ್ಕೆ ಆಯಂ ಬಿಡೋದೇ ಇಲ್ಲ ನೋಡು. ಗೊತ್ತಾಯ್ತದ ಹೇಳಕ್ಕ, ಹೆಣ್ಮಕ್ಳು ಕಷ್ಟ ಗೊತ್ತಾಗಕ್ಕಿಲ್ವೇ ನನಗೆ. ಸರಿ, ನಿಮ್ಮಿಬ್ರದ್ರ ಹೆಸರು ಬರ್ಕತೀನಿ ಬಿಡಕ್ಕ. ಏನ್ರೇ ನನಗೆ ಗೊತ್ತಿಲ್ದಂಗೆ ಏನೋ ಮಾಡ್ತಾ ಇದ್ರಲ್ಲ ಪೊದ್ದಿ. ಓ ಬಾರಿ ಜೇಮ, ಬಾ ಕುಂತ್ಕ ಬಾ. ಏ ಪಟಾಕಿ ಚೀಟಿಯಾ ಹಾಕಡಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೆ. ನೀನ್ ನೋಡು ಒಂದು ಹಾಕ್ತೀಯ ಪಟಾಕಿ ಚೀಟಿಯಾ? ಎಷ್ಟಂತೆ ಕೊಟ್ಟ ತಿಂಗಳ? ಅಕ್ಕ 250 ಕಟ್ಕೊಂಡು ಹೋಗೋದು ಎಲ್ಲೋ ಕಳಿತೀರಂತೆ. ಬಾಕ ಚೀಟಿ ನಿನ್ನೆಯ ಹಾಕ್ ಬಾ. ನೀನು ಸುಮ್ಕೆ ನಿನ್ನೆಯ ಏನಾರ ಒಂದು ಸಾಮಾನನ್ನ ಬರ್ತದ ಮನೆಗೆ. ಪ್ಯಾನು, ಕುಕ್ಕರು, ಏನೇನು ಬೇಕು ನಿನಗೆ, ಕೊಳಗ, ಇಡ್ಲಿ ಪಾತ್ರೆ ಎಲ್ಲನೂ ಸಿಗ್ತದೆ. ನೋಡಕ್ಕ ಹಾಕಂಗಿದ್ರೆ ಹಾಕು. ಅಯ್ಯೋ ಎಲ್ಲಿ ತಿಂಗಳ ಒಂದು ತಿಂಗಳ ಆಮೇಲೆ ಅಡ್ಜಸ್ಟ್ ಆಗಲಿಲ್ಲ ಅಂತಂದ್ರೆ ಕೊಟ್ಟಕ್ಕೂ ಹಾಕಿಲ್ಲ 250. ಏ ಬಾರಿ ಜೇಮ, ಅಡ್ಜಸ್ಟ್ ಆಗದೆ ಇನ್ನೇನು ಆಯ್ತದೆ. ಬಾ ಹಾಕ್ ಬಾ. ಏನಾಯ್ತು ರಜಿ, ನೀನು ಹಾಕ್ತೀಯೇನು ಪಟಾಕಿ ಚೀಟಿನ? ಅಣ್ಣ 250 ರೂಪಾಯಿ ಅಲ್ವೇ, ನಾನು ಹಾಕನಿ ಅಂತ ಬಂದೆ. ಅಣ್ಣ ಈ ಕಿತ್ತ ನಂಗೆ 2 ಚೇರ್ ಬೇಕಪ್ಪ, ಈಗಲೇ ಹೇಳಿದ್ದೀನಿ. ಸರಿ ಹೇಳಕ್ಕ, ಸರಜಕ್ಕ ಹೆಸರು ಬರ್ಕತೀನಿ. ಅಕ್ಕ ತಿಂಗಳ 2ನೇ ತಾರೀಕು ಬರ್ತೀನಿ ಕಣಕ್ಕ. 2ನೇ ತಾರೀಕು ಇಲ್ಲ 5ನೇ ತಾರೀಕು ಬರ್ತೀನಿ. 5ನೇ ತಾರೀಕು ಕೊಟ್ಬಿಡಿ ನೀವು. ಹ್ಞೂ ಸರದಿದ್ ಬಿಡೋಣ. ಏನವ್ರ ಮನೆಗೇನು ಜಾಸ್ತಿ ತೊಂದರೆ ಇಲ್ಲ, ಹೆಂಗೋ ಕೊಟ್ಕೊತಾಳೆ. ನಮ್ದೆ ಈ ಪೊದ್ದಿ ಮಂತಕ್ಕೆ ಹೋಗಿದಾಗ ನಮ್ಮ ಮಂತಕ್ಕೆ ಬಂದ್ರೆ ನಾನೇನೇ ಕೊಡ್ತೀನಿ. ಸರಿ ಕಣಕ್ಕ. ಶಾನೆ ಜನ ಹಾಕಿಸ್ಕೊತಾ ಇಲ್ಲ ಈಕಿತ. ಹೊಸಿ ಕಮ್ಮಿ ಜನದೇನೆ ನೀ ಹಾಕಿಸ್ಕೊತಾ ಇರೋದು. ಇನ್ನು ಯಾರಾದ್ರೂ ನನ್ನ ಇದ್ರೆ ಹಾಕಂಗಿದ್ರೆ ಚೀಟಿಯ ಹಾಕಿಸ್ಬಿಡಿ. ಆಯ್ತದೇಮ್ಮ, ಕಳ್ಕೊಳ್ಳೋದೇನೈತೆ? ಎಲ್ಲೋ ಕಳಿತಿ ಅಂತೆ ಹಾಕು, ಏನಾಯ್ತದೆ? ಅಯ್ಯಯ್ಯಯ್ಯ 250 ರೂಪಾಯಿ ಒಂದು ಸಾಕಿಲ್ವೇ? ಒಂದು ತಿಂಗಳು ಆಗ್ಲಿಲ್ಲ ಅಂದ್ರೆ ಯಾರೊಬ್ರು ಅಡ್ಜಸ್ಟ್ ಮಾಡ್ಕೋತಾರೆ, ಕೊಡ್ತಾರೆ. ನೋಡು ಕುಕ್ಕರು ಅದು ಇದು ಬೇಕು 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 ಅಂತಿರ್ತೀಯ. ಹೆಂಗೋ ಒಂದೇ ಗೀತ ಕೊಟ್ಬಿಟ್ಟು 1,500 2,000 ಕೊಟ್ಬಿಟ್ಟು ತಗೊಳ್ಳೋದಕ್ಕಿನ್ನ ಏನು ಹತ್ತಾಗೆ ತಿಂಗಳ 250 ರೂಪಾಯಿ ಯಾವಾಗ ಕೂಲಿನಲ್ಲಿ ಮಾಡಿರೋದನ್ನ ಹಂಗೆ ಎತ್ತಿಟ್ಬಿಟ್ಟಿದ್ರೆ ಅವಣ್ಣ ಬಂದ ಕೊಡ್ಬೋದು. ಏನು ತಿಂಗಳಿಗೆ ಒಂದು ಗೀತ 250 ರೂಪಾಯಿ ಕೊಡೋಕ್ಕಾಗಿಲ್ವೇನೆ? ಅಲ್ಲ ಕೊಡ್ಬೋದು, ಇಲ್ಲ ಅಂತಲ್ಲ. ಆಮೇಲೆ ಏನಾರು ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಬಾಯ್ ಅಷ್ಟೇ. ನೀನು ನನಗೆ ಏನೋ ಹುಷಾರಿಲ್ದಂಗೆ ಆಯಿತು, ಮನೆಗೆ ಊಟೆ ಕೂಲಿಗೆ ಹೋಗಲಿಲ್ಲ ಅಂತಂದರೆ ಸುಮ್ಮನೆ ನಮಗೆ ಚಿಂತೆ ಅಲ್ವೇ? ನಾವೇನು ಕೊಟ್ಟು ನಾಕೋ ಒಂದು ತಿಂಗಳು ಆಗಲಿಲ್ಲ ಅಂದರೆ ಯಾರೋ ಫ್ರೆಂಡ್ಸ್ಗಳು ತಗೋ ಅಡ್ಜಸ್ಟ್ ಮಾಡು, ಇಲ್ಲ ಇನ್ನೊಂದು ತಿಂಗಳನ್ನ ಕೊಟ್ಟು ಅಷ್ಟೇ. ಒಂದು ಹೆಂಗೋ ಅಡ್ಜಸ್ಟ್ ಆಯ್ತದೆ. ಓ ಮತ್ತೆ ಹಾಕಿದ್ದೆಮ್ಮ. ಇನ್ನು ನಾನು ಪೊದ್ದಿ ಇನ್ನು 2 ಆಗ್ತಾವ್ರಲ್ಲ, ಇನ್ನು ಬಾರಕ್ಕ 2 ನೀನು ಒಬ್ಳೇನು ಬಾಕಿ.
ಇನ್ನೇನು ಎಲ್ಲ ಹಾಕ್ಬೇಕಾದ್ರೆ ನಂದು ಬರ್ಕೊಳ್ಳೋಣ. ನಾನು ಹೊತ್ತಾಗ ನಾನು ಹಾಕ್ತೀನಿ. ನಮ್ಮ ಮಕ್ಳಿಗೆ ಹೆಂಗೋ ಪಟಾಕಿ ಕೊಡಿಸ್ಲೇಬೇಕು, ಅದಕ್ಕೋಸಿ ದುಡ್ಡು ಆಯ್ತದೆ. ಅದಕ್ಕಿನ್ನು ಪಟಾಕಿ ಜೊತೆಗೆ ಇದು ಕೊಡ್ತೀಯಲ್ಲ, ಸಾಕಿ ಒಳತಾಗ ಸಾಮಾನು ಬಂದಂಗೆ ಆಯ್ತದೆ, ಪಟಾಕಿನೂ ಬಂದಂಗೆ ಆಯ್ತದೆ. ಸರಿನಕ್ಕ, ಮತ್ತೆ ಬರ್ಕತೀನಿ. ಏ ಪಾರಿ, ಹಂಗೆ ಜೇಮಕ್ ಆಗ್ತದನೋ ಕೇಳಿ. ಕೇಳಿ ನೋಡು. ರಿಂಗ್ ಆಯ್ತಾಯ್ತಿರು, ರಿಂಗ್ ಆಗಲಿ. ಹಲೋ ಹಲೋ ಜೇಮಕ್ಕ, ನಾನು ಪದ್ದಿ. ಅದೇ ಪಟಾಕಿ ಚೀಟಿ ಅಣ್ಣಯ್ಯ ಬಂದೈತೆ, ಪಟಾಕಿ ಹಾಕ್ತಾ ಇದೀವಿ ಎಲ್ಲರೂ ಪಟಾಕಿ ಚೀಟಿಯ. ಹ್ಞೂ 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 ಇಲ್ಲೇ ನೆನೆಯ. ಏ ಪಾರಕ್ಕರ್ಮಂತಾಗಿದ್ದೀವಿ, ಬತ್ತಿ ಏನು ಬರಂಗಿದ್ರೆ ಬಾ. ಹೌದೇ? ಅಲ್ಲ, ನಾನು ಜಯಮ್ಮ ಸರೋಜಿ ಎಲ್ಲರೂ ಆಗ್ತಾ ಇದೀವಿ. ನೀನು ಏನಾರು ಆಗ್ತೀನಿ ಅಂತ ಹೇಳಿದ್ರೆ ನೋಡಿ ಹೆಸರು ಬರೆಸ್ತೀವಿ ನಿಂದುನುವೆ. ಏ ಯಾಕಕ್ಕ, ಹಾಕಿ ಏನಾಯ್ತದ ಕಳ್ಕೊಳ್ಳೋದೇನಾಯ್ತು, ಬ್ಯಾಡ ಅಂತ ಯಾಕಂತೀಯೇ? ಹಾಕ್ ಸುಮ್ಕೇನೆ. ಏ ಚೇರು, ಮಿಕ್ಸಿ ಇಲ್ಲ ಅನ್ಸುತ್ತೆ, ಕುಕ್ಕರು, ಕೊಳಗ್ದಲೆ, ಇಡ್ಲಿ ಪಾತ್ರೆ, ಇನ್ನೇನು ಹೇಳ್ತೈತವ ಅಣ್ಣಯ್ಯ. ಹ್ಞೂ 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 ಹಂಗೆ ಗೀತಾ ಚಿಕ್ಕದು ಲಕ್ಷ್ಮೀಕಾಯಿಯನ್ನು ಐತೆ ಕಣಮ್ಮ. ಈಗಿತ್ತ ಚಿಕ್ಕದು ಲಕ್ಷ್ಮೀಕಾಯಿಯನ್ನು ಐತಂತೆ ಕಣಕ್ಕ. ಹೌದೇ? ಕೊಟ್ಟು ಅಂದ್ರೆ 7 ಕೊಟ್ಟಿರ್ತೀವಿ, ಆಮೇಕಿಂತ ಬೇಕಾರೆ ನೀನು ಬಂದು ಕೊಟ್ಟು ಕಳಿವಂತೆ. ಬರ್ಸದಾ ಅಣ್ಣ? ಜಯಮ್ಮಕ್ಕ, ಅವಕ್ಕ ಇನ್ನು ಜಯಕ್ಕ ಅಂತ ಹೇಳ್ಬಿಟ್ಟು ಬರ್ಕೊಳ್ಳೋಣ, ಜಯಕ್ಕ ಅಂತ. ಆಮೇಲೆ ಜಯಮ್ಮ ಜಯಕ್ಕ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಇವಳು ಜಯಮ್ಮ, ಇವ್ರು ಜಯಕ್ಕ. ಬರ್ಕತೀನಿ ಬರ್ಸಿದೀನಿ ಕಣಕ್ಕೋ, ಬರ್ಸಿದೀನಿ ಹೆಸ್ರ. ಮಂತಕ್ಕೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಯ್ತದಂತ ಅಣ್ಣ ಹೇಳು. ಇಲ್ಲ ಅಂದ್ರೆ ಪಾರಕ್ಕಂಗೆ ಕೊಟ್ರೆ ಪಾರಕ್ಕ ನಿನಿಯ ಕೊಡ್ತದೆ. 2ನೇ ತಾರೀಕು 5ನೇ ತಾರೀಕು ಬರ್ತದಂತೆ. 2ನೇ ತಾರೀಕು ಕಟ್ಟಕ್ಕಾಗದ್ರೆ 5ನೇ ತಾರೀಕು ಕಟ್ಟಬೇಕಂತೆ. ನಿನ್ಗೆ ಆಗ್ಲಿಲ್ಲ ಅಂದ್ರೆ ಬಂದು ಪಾರಿ ಮಂತ ಕೊಟ್ಟೋದ್ರು ಆಯ್ತು ಹೇಳು, ಪಾರಿ ನೀನು ಕಟ್ಕೋತಾಳೆ ಅಷ್ಟೇ. ಹೇಳು, ತಲೆಯ ಕೆಡ್ಸ್ಕತಿ ಅದಕ್ಕೆ. ಸರಿ ಹೇಳಕ್ಕ, ಆಯ್ತು. ಅದಕ್ಕೆ ಫೋನ್ ಹಾಕಿದ್ ಕೊಡ್ತೀಯೇನೋ ಅಂತ. ಸರಿ ಆಯ್ತು, ಬರ್ತಿದ್ದೀನಿ ಹೇಳು ಹೆಸ್ರನ್ನ. ಅಣ್ಣ ಎಲ್ಲ ಸೇರಿ 5 ಜನದ ಹೆಸರು ಕಾಣೋಣ. ಬೇಕಾದ್ರೆ ಮಂತಕ್ಕೆ ಹೋಗಿ ಕಲೆಕ್ಟ್ ಮಾಡ್ತಾ, ಇಲ್ಲ ಅಂದ್ರೆ ನಾನು ಈಗ ನನಗೆ ಏನೋ ಕೊಟ್ಟಿದ್ರೆ ನಾನು ಕೊಟ್ಬಿಟ್ಟು ಯಾರು ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಬರೆಸ್ತೀನಿ. ಸರಿ ಕಣಕ್ಕ, ಆಯ್ತು. ನಿಮ್ಮೂರಾಗೆ ನೀನೇ ಕಡಿಮೆ, ಪಕ್ಕದೂರಾಗಂತೂ ಒಂದು 20 ಜನ ಬರೆಸ್ಬಿಟ್ರು ಹೆಸ್ರ. ಬೇಕು ಕಣ, ಒಳ್ಳೆ ಕ್ವಾಲಿಟಿ ಐಟಮ್ಸ್ ಎಲ್ಲ ಕೊಡ್ತೀಯ ಕಣ, ಅಂಗಣ ಇಂಗಣ ಅಂತ ಎಲ್ಲ ಬರೆಸ್ಬಿಟ್ರು. ಅಯ್ಯೋ, ನಮ್ಮೂರಾಗೆ ಅವ್ನು ಯಾವನೋ ಬಾಕ್ಸ್ಕೊಂಡು ಕೈಯೇ ತೊಂಟೋಗ್ಬಿಟ್ಟಿದ್ದ ಹೇಳು. 10 ಕಂತು 11 ಕಂತು ಕಟ್ಟಿಸ್ಕೊಬಿಟ್ಟು 12ನೇ ಕಂತಿಗೆ ಹಂಗೆ ಜಂಪಾಗಿ ಹೋಗ್ಬಿಡೋದ. ನಮ್ಗಲ್ಲಿ ಪೀಕ್ಲಾಟ ಹೋಗ್ಬಿಡ್ತು. ಅದಕ್ಕೆ ಯಾರು ನಂಬೋದೇ ಇಲ್ಲ ಯಾ ಚೀಟಿನೂ. ಕಟ್ಬಿಟ್ಟು ಆಮೇಕಿಂತ ಕೊನೆ ಕೈ ಎತ್ಬಿಟ್ಟ ಕಣ್ಣ, ಒಟ್ಟರು ಯಾಕಿಲ್ವೇ ಹೇಳು. ಅಕ್ಕೋ, ನಾನು 10 ವರ್ಷ 12 ವರ್ಷದಿಂದ ನಡೆಸ್ತಾ ಇದ್ದೀನಿ ಈ ಚೀಟಿಯ. ನಾನು ಯಾವುದೇ ಕಾರಣಕ್ಕೂ ಯಾವತ್ತೂ ಮೋಸ ಮಾಡಿಲ್ಲ. ಕೇಳ್ರಿ ಬೇಕಾದ್ರೆ ಯಾರನ್ನ, ಯಾವತ್ತೂ ಅಂತೆ ಕೆಲಸ ಮಾಡಿದ್ರೆ ವ್ಯವಹಾರ ಆಯ್ತದೆ ಏನಕ್ಕಾಗ? ವ್ಯವಹಾರ ನನ್ನ ಮಕ್ಕಳಾದ್ರೆ ನೆಟ್ಟಿಗೆ ಮಾಡ್ತಾರೆ, ಇಲ್ದಿದ್ದೋರಾದ್ರೆ ಪುಂಡ ಪೋಖ್ರಿಗಳು ಇಂಥವೇ ನೀನು ಮಾಡೋದು. ಅವರಿಂದ ನಮಗೂ ಕೆಟ್ಟ ಹೆಸರು. ನೀನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ ಕಣಕ್ಕ. ನಿಮಗೆ ದೀಪಾವಳಿಗೂ 1 ವಾರ ಮುಂಚೆ ನೀವು ಅನ್ಕೊಂಡ್ರದೆಲ್ಲ ಐಟಮು ಪಟಾಕಿ ಡಬ್ಬ ನಿಮ್ಮ ಅಂತಾಗಿರ್ತದೆ. ಇಲ್ಲ ನಂಬಿಕೆ ಐತಿ ಹೇಳೋಣ ನಿಮ್ಮ ಮೇಲೆ. ಅಲ್ಲ, ಯಾಕೆ ಶಾನೆ ಜನ ಹಾಕಕ್ಕಿಲ್ಲ ಅಂತ ಹೇಳ್ದೆ ಅಷ್ಟೇ. ಅಷ್ಟೇ ಕಣ. ಅವತ್ತ ಅಪ್ಪಂಗೆ ಮಾಡ್ದಾಗಿಂದ ಎದ್ರಕತ್ತೀವಿ ಅಷ್ಟೇನೆ, ಇನ್ನೇನು ತೊಂದರೆ ಇಲ್ಲ, ಎಲ್ಲರೂ ಹಾಕತ್ತೀವಿ. ಸರಿ ಹೇಳ್ರಕ್ಕ. ಮತ್ತೆ ಇನ್ನು ಆ ಕಡೆ ಒಂದು ಕೇರಿಗೆ ಹೋಗಿ ಕೇಳ್ತೀನಿ, ಅಲ್ಲಿ ಎಷ್ಟು ಜನ ಹಾಕ್ತಾರೋ. ಇನ್ನು ಯಾರನ್ನ ಹಾಕಂಗಿದ್ರೆ ಏನು ಪರಕ್ಕ, ಫೋನ್ ನಂಬರ್ ಐತಲ್ಲ, ಫೋನ್ ಹಾಕ್ಬಿಟ್ಟು ಹೇಳು ನನಗೆ, ಸರಿನೇ? ಆಯ್ತು ಕಣ.